ವೀಕ್ಷಕರೇ, ಸಾಕಷ್ಟು ಜನರು 9ನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಮಂದಿಗೆ 9ನೆಯ ಕಂತಿನ ಹಣ ಕ್ರೆಡಿಟ್ ಆಗಿದೆ. ಆದರೆ ಇನ್ನೂ ಎಷ್ಟೋ ಜನರಿಗೆ ಈ 9ನೆಯ ಕಂತಿನ ಹಣ ಅವರ ಖಾತೆಗಳಿಗೆ ಇದು ಜಮೆನೇ ಆಗಿಲ್ಲ. ಹೌದು ವೀಕ್ಷಕರೇ, ಈ 9ನೆಯ ಕಂತಿನ ಹಣದ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಇದು ನಮಗೆ ಯಾವಾಗ ಕ್ರೆಡಿಟ್ ಆಗುತ್ತೆ, ನಮ್ಮ ಜಿಲ್ಲೆಗೆ ಇದು ಯಾವಾಗ ಕ್ರೆಡಿಟ್ ಆಗುತ್ತೆ, ಇದೀಗ 8ನೆಯ ಕಂತಿನ ಹಣ ಬಂದಿದೆ, ಇಷ್ಟು ಬೇಗ 9ನೆಯ ಕಂತಿನ ಹಣ ಬರುತ್ತಾ, ಮತ್ತು ನಮಗೆ ಬರೋದಾದರೆ ಯಾವಾಗ ಬರುತ್ತೆ, ಮತ್ತು ಈ 9ನೆಯ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂಥವರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ. ಬಿಕಾಸ್ ಇದೊಂದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಇದೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಆದಷ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಮತ್ತು ನಿಮ್ಮ ರಿಲೇಟಿವ್ನಲ್ಲಿ ನಿಮ್ಗೆ ಯಾರಾದರೂ ಗೊತ್ತಿರ್ತಾರೆ ಅಂತಂದರೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಅವರಿಗೆ ಆಗುವಂತಹ ಪ್ರಾಬ್ಲಮಿಂದ ನೀವು ಅವರನ್ನು ತಪ್ಪಿಸಬಹುದು. ಓಕೆ ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ 9ನೆಯ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂಥವರು ಈ ವಿಡಿಯೋನ ಮಾತ್ರ ನೋಡಿ. ಹಾಗಾದರೆ ಈ 9ನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರುವಂಥವರಿಗೆ ಯಾರ್ಯಾರಿಗೆ ಬಂದಿಲ್ಲ ಅಂತಂದರೆ ಅವ್ರು ಏನೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನೋಡ್ತಾ ಇರೋರು ಯಾರಿನ್ನೂ ಲೈಕ್ ಮಾಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರು, ನಾನು ಈ ವಿಡಿಯೋಗೆ ಕೇವಲ ನಿಮ್ಮಿಂದ ಇಲ್ಲಿ 500 ಲೈಕ್ಸ್ ಟು 600 ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ಮಾಡಿ, ಖಂಡಿತ ಆಗೇ ಆಗುತ್ತೆ. ಸೊ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಕೇಳ್ತಾ ಇದ್ದೇನೆ, ಪ್ಲೀಸ್ ಮಾಡಿ, ಏನು ಕೂಡ ಆಗೋದಿಲ್ಲ. ಓಕೆ ವೀಕ್ಷಕರು, ಇವಾಗ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತಾನೆ. ಇಲ್ಲಿ ಇದೀಗ 1ರಿಂದ 8ನೆಯ ಕಂತಿನ ಹಣವನ್ನು ಎಲ್ಲರೂ ಕೂಡ ಪಡೆದುಕೊಂಡಿದ್ದೀರಾ. ಇವಾಗ 9ನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ 9ನೆಯ ಕಂತಿನ ಹಣ ಅಕಾರ್ಡಿಂಗ್ ಟು ರೂಲ್ ಇಲ್ಲಿ ಹೋದ ತಿಂಗಳ ಹಣ ಈ ತಿಂಗಳು ನಿಮಗೆ ಬರಬೇಕು. ಈ ತಿಂಗಳಿನ ಹಣ ನಿಮಗೆ ಇಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕ್ರೆಡಿಟ್ ಆಗುವಂತಹ ಹಣ ನಿಮಗೆ ಇದೇ ತಿಂಗಳು ಎಲ್ಲರಿಗೂ ಕೂಡ ಜಮೆ ಆಗುತ್ತೆ. ಇನ್ನೂ ಕೇವಲ 4ರಿಂದ 5 ಡೇಸ್ ಒಳಗಾಗಿ ನಿಮಗೆ ಬರಬೇಕಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ 9ನೆಯ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಇವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಕೇವಲ 11% ಫಲಾನುಭವಿಗಳಿಗೆ ಮಾತ್ರ ನಾವು 9ನೆಯ ಕಂತಿನ ಹಣವನ್ನು ಕ್ರೆಡಿಟ್ ಮಾಡಿದ್ದೇವೆ. ಇನ್ನು ಉಳಿದಿರುವಂತಹ ಫಲಾನುಭವಿಗಳಿಗೆ ಅಂತಂದರೆ ಇವತ್ತು ಇಷ್ಟು ಜಿಲ್ಲೆಯವರಿಗೆ, ನಾಳೆ ಇಂತಹ ಜಿಲ್ಲೆಯವರಿಗೆ, ನಾಡಿದ್ದು ಈ ಜಿಲ್ಲೆಯವರಿಗೆ, ಮತ್ತು ಅಚ್ಚೆ ನಾಡ್ದು ಈ ಅಂತ ಇವರು ಒಂದು ರೂಲನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು. ಹಾಗಾಗಿ ವೀಕ್ಷಕರೇ, ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಂದರೆ ನೀವು ಏನು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಭರ್ಜರಿ ಗುಡ್ ನ್ಯೂಸು ಏನು ಅಂತ ನೋಡೋದಾದರೆ ಇದು ಕೇವಲ 4 ದಿನದ ಒಳಗಾಗಿ ನಿಮಗೆ ಬರಬೇಕಾಗಿರುವಂತಹ 9ನೆಯ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಇವರು ಕ್ರೆಡಿಟ್ ಮಾಡ್ತಾರೆ. ಇಲ್ಲಿ 9ನೆಯ ಕಂತಿನ ಹಣ ಅನ್ನೋದ್ರಲ್ಲಿ ಎಲ್ಲರಿಗೂ ಕೂಡ ನೆನಪಾಗುತ್ತೆ. ಇಲ್ಲಿ ನಮಗೆ ಈ 9ನೆಯ ಕಂತಿನ ಹಣ ಇನ್ನೂ ಸಾಕಷ್ಟು ಡೇಸ್ ಬಿಟ್ಟು ಬರುತ್ತೆ, ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಯವರೆಗೆ ಮಾತ್ರನೇ ಬರುತ್ತೆ ಅಂತ ನಮಗೆ ಬರೋದಿಲ್ಲ ಅಂತ. ಇಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಇಲ್ಲಿ ನಿಮಗೆ 4 ದಿನದ ಒಳಗಾಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 9ನೆಯ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಇವರು ಜಮೆ ಮಾಡ್ತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಾನು ನಿಮಗೆ ಇನ್ನೂ ಒಂದು ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಏನು ಅಂತಂದರೆ ಸಾಕಷ್ಟು ಜನರಿಗೆ ಇಲ್ಲಿ 8ನೆಯ ಕಂತಿನ ಹಣ ಬಂದಿಲ್ಲ, 7ನೆಯ ಕಂತಿನ ಹಣ ಬಂದಿಲ್ಲ ಹಾಗೂ 6ನೆಯ ಕಂತಿನ ಹಣ ಬಂದಿಲ್ಲ. ಇಲ್ಲಿ 1ರಿಂದ 8ನೆಯ ಕಂತಿನ ಹಣದಲ್ಲಿ ನಿಮಗೆ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂತಂದರೆ, ಇನ್ ಕೇಸ್ ಯಾವುದಾದ್ರೂ 2 ಕಂತಿನ ಹಣ ಬಾಕಿ ಇತ್ತು ಅಂತಂದರೆ ಇವರು ಮೊದಲಿಗೆ ನಿಮಗೆ ಯಾವ ಕಂತಿನ ಹಣ ಬಾಕಿ ಇದೆ ಆ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಇವರು ಕ್ರೆಡಿಟ್ ಮಾಡ್ತಾರೆ. ಆಮೇಲೆ ಬರಬೇಕಾಗಿರುವಂತಹ ಈ 9ನೆಯ ಕಂತಿನ ಹಣವನ್ನು ಕ್ರೆಡಿಟ್ ಮಾಡ್ತಾರಂತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಮತ್ತು ನಿಮ್ಮ ಯಾರಾದರೂ ಗೊತ್ತಿರ್ತಾರೆ ಅಂತಂದರೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಬಹುದು. ಮತ್ತು ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಶುಭ ದಿನ. ಹ್ಯಾವ್ ಎ ನೈಸ್